ಈ ರಾಮನಗರ ಅಂತ ಬಂದ ತಕ್ಷಣ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸೇರಾದರೆ ಎಚ್ ಡಿ ಕೆ ಸವಾ ಸೇರಾಗ್ತಾರೆ, ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಾದರೆ ಡಿ ಕೆ ಶಿವಕುಮಾರ್ ಅವರು ಸವಾ ಸೇರಾಗ್ತಾರೆ. ರಾಮನಗರದ ರಾಜಕಾರಣದಿಂದ ಇವರಿಬ್ಬರ ಒಂದು ಜಟಾಪಟಿಯನ್ನು ಯಾವತ್ತಿಗೂ ಕೂಡ ತಪ್ಪಿಸೋಕ್ಕಾಗಿಲ್ಲ. ಅದಕ್ಕೆ ಒಂದು ಅಪರೂಪದ ವೇದಿಕೆಯಾಗಿದ್ದದ್ದು ಇವರಿಬ್ಬರು ಒಟ್ಟಿಗೆ ಇದ್ದದ್ದು ಯಾವತ್ತಪ್ಪ ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಿದ್ದಾಗ ಲೋಕಸಭಾ ಎಲೆಕ್ಷನ್ನಲ್ಲಿ ಜೋಡೆತ್ತು ಅಂತೆಲ್ಲ ಕರೆಸ್ಕೊಳ್ತಾ ಇದ್ರು. ಆದರೆ ಆಮೇಲೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಆ ಕಡೆ ಒಂದು ಎತ್ತು ಈ ಕಡೆ ಒಂದು ಎತ್ತು ಹೊರಟಿದ್ದು ನಿಜ. ಇದೀಗೇನಾಗಿದೆ, ಇವರಿಬ್ಬರ ನಡುವೆ ಇದೀಗ ಸಂಪತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರಕಕ್ಕೇರ್ತಾ ಇದೆ ಒಂದು ಸಮರ. DCM ವಿರುದ್ಧವಾಗಿ ಕೇಂದ್ರದ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗುಡುಗ್ಬಿಟ್ಟಿದ್ದಾರೆ. ಎಲ್ಲಾದರೂ ಸರಿಯಪ್ಪ ಡಿ ಕೆ ಶಿವಕುಮಾರ್ ಅವರೇ, ನಾನು ಬಹಿರಂಗ ಚರ್ಚೆಗೆ ಬರೋಕ್ಕೆ ರೆಡಿಯಾಗಿದ್ದೀನಿ, ನೀವು ನಡೆದುಕೊಳ್ಳುವ ಅಜ್ಜಯ್ಯನ ಸನ್ನಿಧಿಗೆ ಬರಲ್ಲ, ಹೇಳಿ ಬರ್ತೀನಿ, ಯಾವತ್ತು ಬೇಕಾದರೂ ಹೇಳಿ ಬರ್ತೀನಿ, ಚಾಮುಂಡಿ ಬೆಟ್ಟಕ್ಕೆ ಬರಬೇಕೇನಪ್ಪ, ಅಲ್ಲಿಗೆ ಬೇಕಾದರೂ ಬರ್ತೀನಿ ನಾನು ಅಂಥೇಳಿ ಸವಾಲಿಸ್ತಾ ಇದ್ದಾರೆ. ನಾನು ನಿನ್ನ ಕತೆ ಬಿಚ್ಚಿಡ್ತೀನಿ ಅಲ್ಲಿ ಅಂಥೇಳಿ ಮೈತ್ರಿ ಸಮಾವೇಶಕ್ಕೆ ಪಾದಯಾತ್ರೆಗಳ ಹೋಗ್ತಾ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸವಾಲು ಹಾಕಿರೋದು ಇದು ಹೇಗೆ ಅಂದರೆ, ವೇದಿಕೆಗೆ ಬರಲಿ, ಅವ್ರ ವೇದಿಕೆಗೆ ಬಂದುಬಿಡಲಿ, ಇವ್ರ ವೇದಿಕೆಗೆ ಬರಲಿ ಅಂತೆಲ್ಲ ಹೇಳ್ಕೊಳ್ಳೋದು ಅಷ್ಟೇ. ಯಾವತ್ತಾದರೂ ಕೇಳಿದ್ದೀರಾ ಇಷ್ಟು ವರ್ಷಗಳಲ್ಲಿ ಅಥವಾ ಲಾಸ್ಟ್ 20 ವರ್ಷದಲ್ಲಿ ಇಬ್ಬರು ರಾಜಕಾರಣಿಗಳು ಬಂದು ಸವಾಲು ಹಾಕ್ಕೊಂಡು ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ನಿಂತಿದ್ರು ಅಂಥೇಳಿ? ಎಲೆಕ್ಷನ್ ಟೈಮಲ್ಲೂ ಇದೇ ಕಥೆಗಳೇ, ಯಾವ್ದಾದ್ರು ಜಾಥಾ ಬಂದಾಗಲೂ ಇದೇ ಕಥೆ, ಪಾದಯಾತ್ರೆ ಬಂದಾಗಲೂ ಇದೇ ಕಥೆ ಜನಗೂ ಗೊತ್ತಾಗ್ಬಿಟ್ಟಿದೆ. ಅಲ್ಲ ಅಂದರೆ ಈಗಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಅಂತ, ನಾನು ಇವಾಗೇನು ಮಾತಾಡಲ್ಲ ಇದ್ರ ಬಗ್ಗೆ, ಟೈಮ್ ಬರಲಿ ಆವಾಗ ನಾನು ಮಾತಾಡ್ತೀನಿ ಅಂತ. ಆ ಟೈಮ್ ಬರೋದೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಆ ಟೈಮ್ ಬರಬೇಕು, ಆವಾಗಲೂ ಬರಲ್ಲ. ಎಲೆಕ್ಷನ್ ಮುಗಿದ್ಮೇಲೆ ಆದರೂ ಬರುತ್ತಾ ಅಂದರೆ ಆವಾಗಲೂ ಬರಲ್ಲ. ಇದೀಗ ಮೈತ್ರಿ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಗುಡುಗಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಡಿ ಕೆ ಶಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ನನ್ನ ರಾಮನಗರದಲ್ಲಿ ಕನಕಪುರದವ್ರು ಹೇಳ್ತಿದ್ರು ನನಗೆ, ಅದೇನೋ ಕೆಂಪೇಗೌಡರು ವಂಶಾಸ್ತ್ರ ಅಂತಲ್ಲ, ಇವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೊರಟವ್ರೆ. ಈಗ ರಾಮನಗರ ಜಿಲ್ಲೆ ಹೆಸರನ್ನು ತೆಗೆದು ಅವತ್ತೇ ಯಾಕೆ ಮಾಡಲಿಲ್ಲ? ನಾನು ಅವತ್ತು ರಾಮನಗರ ಜಿಲ್ಲೆ ಘೋಷಣೆ ಮಾಡಿದಾಗ ಯಾಕೆ ವಿಧಾನಸಭೆಯಲ್ಲಿ ವಿರೋಧ ಮಾಡಲಿಲ್ಲ? ಅವತ್ತು ವಿರೋಧ ಮಾಡಿಲ್ಲ? ಇವ್ರ ತಂದೆ ಏನು ಕನಕಪುರದಲ್ಲಿ ಚಿನ್ನಾಳಿಯಕ್ಕೆ ಹೋಗಾರಂತಲ್ಲ, ಎಲ್ಲ ಕಡೆ ಹಳ್ಳಿಗೆ ಕಡ್ಲೆಕಾಯಿ ಅಳಿಯಕ್ಕೆ ಹೋಗ್ತಾ ಇದ್ರ? ಅವ್ರು ಹೇಳವ್ರೆ ಮತ್ತೆ ಮೊನ್ನೆ ಭಾಷಣದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂತ. ಆಗ ಅವ್ರ ಅಂತ ವಂಶಸ್ತ್ರ ಅಂತಲ್ಲ. ಬಹುಶಃ ನಮ್ಮ ವಿಜಯನಗರದ ಕೃಷ್ಣದೇವರಾಯರು ಇಲ್ಲೇ ಬಂದು ಚಿನ್ನ ಕೊಂಡ್ಕೊಂಡು ಹೋಗ್ತಿದ್ರು ಅಂತ ಕಾಣಿಸ್ತದೆ ಕನಕಪುರದಲ್ಲಿ. ಬಹುಶಃ ಮಾತನಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಕನಕಪುರದ ಜನ ಹೇಳ್ತಾರೆ, ಒಂದು ನಿಮಿಷ ಅಣ್ಣ, ಕನಕಪುರದ ಜನ ಹೇಳ್ತಾರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳಿ. ಬಹುಶಃ ಅವತ್ತು ವರದೇಗೌಡರು ಇವತ್ತು ನನ್ನ ಮುಂದೆ ಇಲ್ಲ. ವರದೇಗೌಡರು ನಮ್ಮನ್ನು ಅಗಲಿದ್ದಾರೆ. 1985 ಸಾತ್ನೂರಿನಲ್ಲಿ ದೇವೇಗೌಡರು ಚುನಾವಣೆಗೆ ನಿಂತಾಗ 17,000 ಮತಗಳ ಅಂತರದಲ್ಲಿ ಗೆಲ್ಲಿಸಿದ್ರಿ ದೇವೇಗೌಡರನ್ನ. ಅವತ್ತು 1 ತಿಂಗಳ ಕಾಲ ಹಳ್ಳಿ ಮೇಲೆ ನನಗೆ ರಾಜಕೀಯದ ಗಾಳಿಗಂತ ಗೊತ್ತಿರಲಿಲ್ಲ. ವೇದಿಕೆ ಮೇಲೆ 1 ನಿಮಿಷ ಮಾತಾಡತಕ್ಕಂಥ ನನಗೆ ಅನುಭವ ಇರಲಿಲ್ಲ. ಹಳ್ಳಿಗಳನ್ನು ನೋಡಿ